ನೆಕ್ಸ್ಟ್ ಓಕೆ ಏನ್ ಹೇಳ್ತಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಮೈನಸ್ ಝೆಡ್ ಟು ದ ಪವರ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಟು ದ ಪವರ್ ಬಿ ಹೋಲ್ ಸ್ಕ್ವೇರ್. ಸರಿನಾ? ಇವಾಗ ನೋಡಿ, ನಾನು ಜಸ್ಟ್ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅನ್ನ ಬರೀತೀನಿ. ಎಸ್, ಸೊ ದಿಸ್ ಇಸ್ ಯೋರ್ ಗಿವನ್ ಎಕ್ಸ್ಪ್ರೆಷನ್. ಮಧ್ಯದಲ್ಲಿ ರಿಲೇಷನ್ ಮೈನಸ್ ಅಂತ ಇದೆ. ಸೊ ದಿಸ್ ಇಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಟು ದ ಪವರ್ ಬಿ ಹೋಲ್ ಸ್ಕ್ವೇರ್. ಹೌದಾ? ಓಕೆ. ಸೊ ಜಸ್ಟ್ ಇದನ್ನ ಸ್ವಲ್ಪ ಓದಿ. ನಮ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತು. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಜಾಸ್ತಿ ಕ್ಲಾಸಸ್ ಓದಂಗೆ ಕಲಿತೀರಾ, ಬಟ್ ಸದ್ಯಕ್ಕೆ ಹೇಗೆ ಸಾಲ್ವ್ ಮಾಡುವುದು. ಹೌದಾ? ಇವಾಗ ಇದನ್ನ ನಾನು ಜಸ್ಟ್ ಏನಂತ ಕನ್ಸಿಡರ್ ಮಾಡ್ತೀನಿ. ಸಪೋಸ್ ಇದೇನೋ ಒಂದು ಎ ಇದೆ ಅಂತ ಅನ್ಕೊಳ್ಳಿ, ಇದು ಕಂಪ್ಲೀಟ್ ಆಗಿ ಏನೋ ಒಂದು ಬಿ ಇದೆ ಅಂತ ಅನ್ಕೊಳ್ಳಿ. ಸರಿನಾ? ಸೊ ಇಫ್ ಯು ಅಬ್ಸರ್ವ್, is it in the form of a square minus b square? Yes, because ಈ algebraic expression ಅನ್ನ ನಾನು a ಅಂತ ಅನ್ಕೊಂಡ್ರೆ a ಹಂಗೆ ಉಳಿತು, ಇಲ್ಲೇನಿದೆ ಸ್ಕ್ವೇರ್ ಇದೆ, ಮೈನಸ್ ಹಂಗೆ ಉಳಿತು. ಈ algebraic expression ಅನ್ನ ನಾನು b ಅಂತ ಅನ್ಕೊಂಡ್ರೆ b ಆಯ್ತು, ಇಲ್ಲೇನ್ ಬಂತು? ಸ್ಕ್ವೇರ್ ಬಂತು. ಕರೆಕ್ಟ್ ಅಲ್ವಾ? ಅಂಡ್ ವಾಟ್ ಇಸ್ a square minus b square? a plus b into a minus b. Yes, so now what we will do here is we will apply we will apply this a square minus b square. ಏನ್ ಹೇಳುತ್ತೆ a square minus b square? a plus b into a minus b. ಆದ್ರೆ a ಜಾಗದಲ್ಲಿ ನಮ್ಗೆ ಏನಿದೆ? ಸೊ ಫಸ್ಟ್ ಇದು a plus b into a minus b. ಓಕೆನಾ? ಆದ್ರೆ a ಜಾಗದಲ್ಲಿ ಏನಿದೆ ನಮ್ಗೆ? x square plus y square minus z to the power b. So a plus b. b ಜಾಗದಲ್ಲಿ ಏನ್ ತಗೊಂಡಿದೀವಿ? x square minus y square plus z to the power b. So a plus b into a minus b. So this is a minus b. Okay, so this is a and this is minus b. b ಜಾಗದಲ್ಲಿ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದೀವಿ. ಕರೆಕ್ಟಾ? ಸೊ ಇವಾಗ ಸ್ವಲ್ಪ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡು ಒನ್ ಬೈ ಒನ್ ಬ್ರಾಕೆಟ್ಸ್ ಓಪನ್ ಮಾಡಿ. ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ದಿಸ್ ಇಸ್ ಮೈನಸ್, this is plus, this is minus, this is plus. Okay, here I'll get x square plus y square minus, and this is minus, minus of minus ಇಲ್ಲಿ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಅಂಡ್ ಪ್ಲಸ್ ಮೈನಸ್ ಆಯ್ತು. ಕರೆಕ್ಟಾ? ಇವಾಗ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ನಲ್ಲಿ ಆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಕೊಯಿಫಿಷಿಯಂಟ್ 1 ಇದೆ. ಹೌದಾ? ಸೊ 1 plus 1 ಎಷ್ಟಾಯ್ತು? 2 ಆಯ್ತು. ನೆಕ್ಸ್ಟ್ ಇದು ಪ್ಲಸ್ ಇದೆ, ಮೈನಸ್ ಇದೆ, ಕ್ಯಾನ್ಸಲ್ ಆಯ್ತು. ಇದು ಕೂಡ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಫಸ್ಟ್ ಟರ್ಮ್ ನಲ್ಲಿ ಇಷ್ಟೇ ಉಳ್ಕೊಂತು. ಈಗ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಷ್ಟಾಯ್ತು? 2y ಸ್ಕ್ವೇರ್ ಆಯ್ತು. ಇವಾಗ ಇದು ಎಷ್ಟಾಯ್ತು? -1 ಅಂದ್ರೆ -2 z ಟು ದ ಪವರ್ b ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇವಾಗ ಇಷ್ಟೇ ಇಡ್ಬೋದು, ಇಲ್ಲ ಅಂದ್ರೆ this is not the option. So solve ಮಾಡ್ಕೊಳ್ಳೋಣ. ಹೇಗೆ ಸಾಲ್ವ್ ಮಾಡ್ತೀರಾ? ಇದು 1 term with 2 terms. So first term with first term, 2 into 2 4 ಆಯ್ತು, and this is x square into y square. Again first term with second term, plus into minus, minus ಆಯ್ತು, 2 into 2 4 ಆಯ್ತು, and here I'll get x square into z to the power b, and this is your required answer. Okay, so ಇಲ್ಲಿ ಆಪ್ಷನ್ಸ್ ಅಲ್ಲಿ 2 2 ಅಂತ ಬರ್ದಿದ್ದಾರೆ. ಸೊ ಬಿ ಅನ್ನೋದು 2 ಇಲ್ಲಿ. ಓಕೆ, ಎಸ್. ಸೊ 4x square y square minus 4x square z square. Which option? Option A is correct. ಓಕೆ, ಸೊ ಇಲ್ಲಿ ಸಿಂಪಲ್ ಆಡ್ ಮಾಡಿ ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಫ್ ಟರ್ಮ್ಸ್ ಅನ್ನೇ ಮಾಡಿದೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕೊಟ್ಟಿರೋ ಎಕ್ಸ್ಪ್ರೆಷನ್ ಹೇಗೆ ಐಡೆಂಟಿಫೈ ಮಾಡಬೇಕು. ಓಕೆನಾ? ಸೊ ಇದನ್ನ ನಾನು ಒಂದು ಬೀಜೋಕ್ತಿ ಎ ಅಂತ ಅನ್ಕೊಂಡು ಇದನ್ನ ಮತ್ತೊಂದು ಬೀಜೋಕ್ತಿ ಬಿ ಅಂತ ಅನ್ಕೊಂಡ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಜಾಗದಲ್ಲಿ ಈ ಟರ್ಮ್ ಇದೆ, ಬಿ ಜಾಗದಲ್ಲಿ ಈ ಟರ್ಮ್ ಇದೆ. ಸೊ a ಪ್ಲಸ್ ಬಿ, a ಮೈನಸ್ ಬಿ. ಓಕೆ.